ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ENC ಫಸ್ಟ್ ಸೆಮಿಸ್ಟರ್ದು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಪಾಸಿಂಗ್ ಪ್ಯಾಕೇಜ್ ಅಂದರೆ ಇದನ್ನು ರೆಫರ್ ಮಾಡಿದರೆ ನೀವು 50 to 60% ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು. ನಾನು ಇದನ್ನು ಆಲ್ ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿಬಿಟ್ಟು ಯಾವ ಕ್ವಶನ್ಸ್ ಎಷ್ಟು ಮಾರ್ಕ್ಸಿಗೆ ಎಷ್ಟು ಸಲ ರಿಪೀಟ್ ಆಗಿದೆ ಅಂದರೆ ರಿಪೀಟೆಡ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಲಿಸ್ಟ್ ಮಾಡಿದ್ದೀನಿ. ಅದಕ್ಕೆ ಇದನ್ನ ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ನಿಮಗೆ ಬೇರೆ ಯಾವುದೇ ಸಬ್ಜೆಕ್ಟ್ದು ಪಾಸಿಂಗ್ ಪ್ಯಾಕೇಜ್ ಬೇಕಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ನಾವು ನಿಮಗೆ ಆಲ್ ಪಾಸಿಂಗ್ ಪ್ಯಾಕೇಜ್ ಪ್ರಿಪೇರ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ಈಗ ಮೊದಲನೇದಾಗಿ ನಾನು ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಟಾಪಿಕ್ ವೈಸ್ ಯಾವ ಕ್ವಶನ್ ಎಷ್ಟು ಸಲ ರಿಪೀಟ್ ಮಾಡಿದ್ದಾರೆ ಅನ್ನೋದು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನಂತರ ಯಾವ ಟಾಪಿಕಲ್ಲಿ ಕ್ವಶನ್ಸ್ ಯಾವ ಥರ ಕೇಳಿದ್ದಾರೆ ಅಂತ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಕೊನೆ ತನಕ ಈ ವಿಡಿಯೋ ನೋಡಿ, ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ನಂಬರ್ ಸಿಸ್ಟಮ್ಸಲ್ಲಿ ನಾವು ನೋಡ್ದಂಗೆ ಈಗ ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ ನಮ್ಗೆ ಗೊತ್ತಿರೋಂಗೆ ಸೆಕ್ಷನ್ ಸಿ ಆ್ಯಂಡ್ ಸೆಕ್ಷನ್ ಡಿಯಲ್ಲಿ ಟೋಟಲ್ 55 ಮಾರ್ಕ್ಸ್ ಕೇಳ್ತಾರೆ, 55 to 70 ಮಾರ್ಕ್ಸ್ ಕೇಳ್ತಾರೆ. ಈಗ ಇದರಲ್ಲಿ ನೋಡುವ ಒನ್ ಬೈ ಒನ್ ಈಗ ಟಾಪಿಕ್ ನೋಡುವ. ಈಗ ನಂಬರ್ ಸಿಸ್ಟಮ್ಸಲ್ಲಿ ಈಗ ನೋಡಿ 6 ಟೈಮ್ಸ್ ಈ ಕ್ವಶನ್ಸ್ ರಿಪೀಟ್ ಆಗಿದೆ ನಂಬರ್ ಸಿಸ್ಟಮಲ್ಲಿ. ಈಗ ನಂಬರ್ ಸಿಸ್ಟಮಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಕ್ವಶನ್ಸ್ ಕೇಳ್ತಾರೆ ಇದು ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ, ಕೊನೆ ತನಕ ನೋಡಿ. ಅದೇ ರೀತಿ ಬೂಲಿಯನ್ ಲಾಸ್ ಮತ್ತು ಬೂಲಿಯನ್ ಎಕ್ಸ್ಪ್ರೆಷನ್ ಮೇಲೆ 3 to 5 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ, 7 ಟೈಮ್ ಇದು ರಿಪೀಟ್ ಆಗಿದೆ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಲಾಜಿಕ್ ಗೇಟ್ಸ್ ಅಂದರೆ ನ್ಯಾಂಡ್ ಬೇಸಿಕ್ ಲಾಜಿಕ್ ಗೇಟ್ಸ್ ಆ್ಯಂಡ್ ಆರ್ ನಾಟ್ ಎಕ್ಸಾರ್ ಇವೆಲ್ಲ ಮತ್ತು ನ್ಯಾಂಡ್ ಓನ್ಲಿ ಎಕ್ಸಾರ್ ಓನ್ಲಿ ಇವೆಲ್ಲ 5 ಮಾರ್ಕ್ಸಿಗೆ ಟೋಟಲ್ 6 ಟೈಮ್ಸ್ ಕೇಳಿದ್ದಾರೆ. ಮತ್ತು ಆ್ಯಡರ್ಸ್, ಫುಲ್ ಆ್ಯಡರ್, ಹಾಫ್ ಆ್ಯಡರ್, ಪ್ಯಾರಲಲ್ ಆ್ಯಡರ್, ಸೀರಿಯಲ್ ಆ್ಯಡರ್, ಅದೇ ರೀತಿ ಸಬ್ಟ್ರ್ಯಾಕ್ಟರ್, ಫುಲ್ ಸಬ್ಟ್ರ್ಯಾಕ್ಟರ್, ಹಾಫ್ ಸಬ್ಟ್ರ್ಯಾಕ್ಟರ್. ಈಗ ಇಲ್ಲಿ ನೋಡಿ ದಿಸ್ ಈಸ್ 7 ಟೈಮ್ಸ್ ಇದು ರಿಪೀಟ್ ಆಗಿದೆ ಮತ್ತು ಹಾಫ್ ಸಬ್ಟ್ರ್ಯಾಕ್ಟರ್ 1 ಟೈಮ್ ರಿಪೀಟ್ ಆಗಿದೆ. ದೆನ್ ವೆರಿ ಇಂಪಾರ್ಟೆಂಟ್ ಮಕ್ಸ್ ಆ್ಯಂಡ್ ಡಿಮಕ್ಸ್. ಇಲ್ಲಿ ನೋಡಿ ಮಲ್ಟಿಪ್ಲೆಕ್ಸರ್ ಆ್ಯಂಡ್ ಡಿಮಲ್ಟಿಪ್ಲೆಕ್ಸರ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಇದರಲ್ಲಿ ನಾವು ನೋಡ್ದಂಗೆ 3 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸಿಗೆ 7 ಟೈಮ್ಸ್ ರಿಪೀಟ್ ಆಗಿದೆ. ಎನ್ಕೋಡರ್ ಡಿಕೋಡರ್ ಪರ್ಟಿಕ್ಯುಲರ್ಲಿ 2:4, 4:2 ಮತ್ತು BCD ಇದರಲ್ಲಿ ದಿಸ್ ಈಸ್ 8 ಟೈಮ್ಸ್ ರಿಪೀಟ್ ಆಗಿದೆ. ಅಂದರೆ ನಾನು 8 ಟೈಮ್ ಯಾವ ಥರ ರಿಪೀಟ್ ಆಗಿದೆ ಅಂದರೆ ಆಲ್ ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ ಅನ್ನು ಅನಲೈಸ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. TTL ಮತ್ತು CMOS ನಾನು ನೋಡಿದಾಗೆ TTL CMOS ಟಾಪಿಕ್ಸ್ ಮೇಲೆ 5 ಟೈಮ್ಸ್ ರಿಪೀಟ್ ಆಗಿದೆ. 1 ಬಿಟ್ ಕಂಪ್ಯಾರೇಟರ್ 3 to 5 ಮಾರ್ಕ್ಸ್ 2 ಟೈಮ್ಸ್. ಆ್ಯಂಡ್ ಡಿ ಮಾರ್ಗನ್ಸ್ ಥಿಯರಮ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿ ಮಾರ್ಗನ್ಸ್ ಥಿಯರಮ್ 10 ಮಾರ್ಕ್ಸಿಗೆ 2 ಟೈಮ್ ರಿಪೀಟ್ ಆಗಿದೆ. ಈಗ ದಿಸ್ ಈಸ್ ಇಂಪಾರ್ಟೆಂಟ್ ಟಾಪಿಕ್ಸ್. ನೀವು ಈ ಟಾಪಿಕ್ಸನ್ನು ರೆಫರ್ ಮಾಡಿದರೆ ಡೆಫಿನೆಟ್ ಆಗಿ ನೀವು ಈಸಿಯಾಗಿ 60 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ವಿತ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ ನೀವು 100 ಮಾರ್ಕ್ಸನ್ನು ಕೂಡ ಇದರಲ್ಲಿ ಸ್ಕೋರ್ ಮಾಡಬಹುದು. ಈಗ ಟಾಪಿಕ್ ವೈಸ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಬನ್ನಿ ನೋಡುವ. ನೀವು ಇದನ್ನು ಈ ಪ್ರಕಾರ ಪ್ರಿಪೇರ್ ಮಾಡಿದರೆ ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಮತ್ತೆ ಏನಾರು ಡೌಟ್ ಇದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ, ನಾವು ನಿಮ್ಮ ಡೌಟ್ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನಂಬರ್ ಸಿಸ್ಟಮಲ್ಲಿ ಕ್ವಶನ್ಸ್ ಯಾವ ಥರ ಕೇಳಿದ್ದಾರೆ. ನಂಬರ್ 1 ಇದರಲ್ಲಿ ಎಕ್ಸ್ಪ್ಲೇನ್ ಬೈನರಿ, ಡೆಸಿಮಲ್, ಹೆಕ್ಸಾಡೆಸಿಮಲ್ ಕನ್ವರ್ಷನ್ ನಂಬರ್ ಸಿಸ್ಟಮ್ ಬಗ್ಗೆ ಕೇಳಿದ್ದಾರೆ. ಪರ್ಫಾರ್ಮ್ ಬೈನರಿ ಸಬ್ಟ್ರಾಕ್ಷನ್ ಅಂದರೆ 2 ನಂಬರ್ ಕೊಟ್ಬಿಟ್ಟು ಯೂಸಿಂಗ್ 2's ಕಾಂಪ್ಲಿಮೆಂಟನ್ನು ಕನ್ವರ್ಟ್ ಮಾಡೋದು ಕೇಳ್ತಾರೆ. ಆಮೇಲೆ ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ಆ್ಯಂಡ್ ಬೈನರಿ ಕನ್ವರ್ಷನ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್. ನೋಡಿ ಇದರಲ್ಲಿ ಡೆಫಿನೆಟ್ ಆಗಿ 5 to 10 ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿಯಲ್ಲಿ. ನಂತರ ಬೂಲಿಯನ್ ಲಾ ಸಿಂಪ್ಲಿಫಿಕೇಶನ್ ಇದರಲ್ಲಿ ಅಸೋಸಿಯೇಟಿವ್ ಲಾ, ಕಮ್ಯುಟೇಟಿವ್ ಲಾ ಮತ್ತು ಕನ್ವರ್ಟ್ ಎಕ್ಸ್ಪ್ರೆಷನ್ ಟು SOP ಮತ್ತೊಂದು ಬೂಲಿಯನ್ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡೋದು ಇವೆಲ್ಲ ಕೇಳ್ತಾರೆ. ದೆನ್ ಕಮಿಂಗ್ ಟು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಲಾಜಿಕ್ ಗೇಟ್ಸ್. ಲಾಜಿಕ್ ಗೇಟ್ಸಲ್ಲಿ ಡೆಫಿನೆಟ್ ಆಗಿ ಬರೋ ಕ್ವಶನ್ ಏನಂದರೆ ರಿಯಲೈಸ್ ಬೇಸಿಕ್ ಲಾಜಿಕ್ ಗೇಟ್ಸ್ ಯೂಸಿಂಗ್ ನ್ಯಾಂಡ್ ಓನ್ಲಿ ಆ್ಯಂಡ್ ನಾರ್ ಓನ್ಲಿ ಮತ್ತು ಎಕ್ಸ್ಪ್ಲೇನ್ ನಾಟ್ ಆ್ಯಂಡ್ ಆರ್ ನಾರ್ ಎಕ್ಸಾರ್ ಟ್ರೂತ್ ಟೇಬಲ್ ಲಾಜಿಕ್ ಡಯಾಗ್ರಾಮ್ ಮುಖಾಂತರ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದು ಟಾಪಿಕ್ ನೀವು ಬಿಡಲೇಬಾರದು. ನಂತರ ಆ್ಯಡರ್ಸ್ ಆ್ಯಂಡ್ ಸಬ್ಟ್ರ್ಯಾಕ್ಟರಲ್ಲಿ ಕ್ವಶನ್ಸ್ ಏನು ಕೇಳ್ತಾರೆ ಅಂದರೆ ಇದರಲ್ಲಿ ಇನ್ನೊಂದು ಟಾಪಿಕ್ ನೀವು ಆ್ಯಡ್ ಮಾಡ್ಕೋಬೇಕು. ಹಾಫ್ ಆ್ಯಡರ್, ಫುಲ್ ಆ್ಯಡರ್, ಹಾಫ್ ಸಬ್ಟ್ರ್ಯಾಕ್ಟರ್ ಮತ್ತು ಫುಲ್ ಸಬ್ಟ್ರ್ಯಾಕ್ಟರ್, ಅದರ ಜೊತೆಗೆ 3 ಬಿಟ್ ಆ್ಯಡರ್, 8 ಬಿಟ್ ಸೀರಿಯಲ್ ಆ್ಯಡರ್ ಇವೆಲ್ಲ ಟಾಪಿಕ್ಸನ್ನು
ನಿಮಗೆ ಕೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಕಂಪ್ಯಾರಿಸನ್ ಬಿಟ್ವೀನ್ ಸೀರಿಯಲ್ ಆ್ಯಡರ್ ಆ್ಯಂಡ್ ಪ್ಯಾರಲಲ್ ಆ್ಯಡರ್ದು ಕೂಡ ಕ್ವಶನ್ಸನ್ನು ಕೇಳ್ತಾರೆ. ಮತ್ತು ಡಿಮಲ್ಟಿಪ್ಲೆಕ್ಸರ್ ಆ್ಯಂಡ್ ಮಲ್ಟಿಪ್ಲೆಕ್ಸರಲ್ಲಿ ಡಿಸೈನ್ 1:4 ಡಿಮಕ್ಸ್, ದೆನ್ ಇಂಪ್ಲಿಮೆಂಟ್ 2:1 ಆ್ಯಂಡ್ 4:1 ಮಕ್ಸ್ ಮಲ್ಟಿಪ್ಲೆಕ್ಸರ್, ಅಪ್ಲಿಕೇಶನ್ ಆಫ್ ಮಲ್ಟಿಪ್ಲೆಕ್ಸರ್ ಕೂಡ ಇದರಲ್ಲಿ ರಿಪೀಟ್ ಆಗುತ್ತೆ. ದೆನ್ ನಾವು ಕಮಿಂಗ್ ಟು ಎನ್ಕೋಡರ್ ಆ್ಯಂಡ್ ಡಿಕೋಡರ್, ವರ್ಕಿಂಗ್ ಆಫ್ 2:4 ಡಿಕೋಡರ್, BCD to 7 segment decoder, BCD to decimal decoder, 4:2 ಎನ್ಕೋಡರ್. ಇವೆಲ್ಲ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್. ಇವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ರಿಪೀಟ್ ಆಗಿ ಟಾಪಿಕ್ ಇದ್ದಾವೆ. ಅದಕ್ಕೆ ಇದನ್ನು ನೀವು ಮಿಸ್ ಮಾಡದೆ ಓದಿದರೆ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾವು ಕಮಿಂಗ್ ಟು TTL ಆ್ಯಂಡ್ CMOS. ಇದು ಲಾಸ್ಟ್ ಪ್ರಾಬಲಿ ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ ಯಲ್ಲಿ ಲಾಸ್ಟ್ ಕ್ವಶನ್ಸ್ ಇದು ರಿಲೇಟೆಡ್ ಇರ್ತವೆ. ಫೀಚರ್ಸ್ ಆಫ್ TTL ಫ್ಯಾಮಿಲಿ, ಟ್ರಾನ್ಸಿಸ್ಟರ್ ಲಾಜಿಕ್, ಇದರದ್ದು ಫೀಚರ್ಸ್, ಮತ್ತು ವೈ CMOS ಪ್ರಿಫರ್ಡ್ ಇನ್ ಬ್ಯಾಟರಿ ಡಿವೈಸಸ್, ಇದು ಕೂಡ ಕ್ವಶನ್ ಕೇಳಿದ್ದಾರೆ. ಅಡ್ವಾಂಟೇಜ್ ಆಫ್ IC, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನೀವು ಓದಲೇಬೇಕಾಗಿದ್ದು ಟಾಪಿಕ್, ಯಾಕಂದರೆ ಇದು ಭಾಳ ಸಲ ರಿಪೀಟ್ ಆಗಿದೆ. ಮತ್ತು ಕಂಪ್ಯಾರಿಸನ್ ಬಿಟ್ವೀನ್ TTL ಆ್ಯಂಡ್ CMOS, ಕಂಪ್ಯಾರಿಸನ್ ವರ್ಸಸ್ TTL ಆ್ಯಂಡ್ CMOS, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಕಂಪ್ಯಾರೇಟರ್ 1 ಬಿಟ್ ಕಂಪ್ಯಾರೇಟರ್, ವರ್ಕಿಂಗ್ ಆಫ್ 1 ಬಿಟ್ ಕಂಪ್ಯಾರೇಟರ್, ಇದನ್ನು ಪ್ಲೀಸ್ ಓದಿ, ಯಾಕಂದರೆ ಇದು 10 ಮಾರ್ಕ್ಸಿಗೆ ಕೇಳುವ ಸಾಧ್ಯತೆ ಇದೆ. 1 ಬಿಟ್ ಕಂಪ್ಯಾರೇಟರ್ ಜೊತೆಗೆ ಡಿಮಾರ್ಗನ್ಸ್ ಥಿಯರಮ್ ಭಾಳಷ್ಟು ಸಲ ರಿಪೀಟ್ ಆಗಿದೆ. 10 ಮಾರ್ಕ್ಸಿಗೆ ಈ ಕ್ವಶನ್ಸ್ ಕೇಳ್ತಾರೆ. ಪ್ರೂವ್ ಡಿಮಾರ್ಗನ್ಸ್ ಥಿಯರಮ್. ಈಗ ಡಿಮಾರ್ಗನ್ಸ್ ಥಿಯರಮಲ್ಲಿ ನೀವು ಲಾಜಿಕ್ ಡೈಗ್ರಾಮ್, ಅಲಾಂಗ್ ವಿತ್ ಲಾಜಿಕ್ ಡೈಗ್ರಾಮ್ ನೀವು ಟ್ರೂತ್ ಟೇಬಲ್ ಜೊತೆಗೆ ಎಕ್ಸ್ಪ್ಲನೇಷನ್ನು ಕೂಡ ಮಾಡಬೇಕಾಗಿರುತ್ತದೆ. ಅದಕ್ಕೆ ದಿಸ್ ಕ್ಯಾರೀಸ್ ಟೋಟಲ್ 10 ಮಾರ್ಕ್ಸ್. 10 ಮಾರ್ಕ್ಸಿಗೆ ಇದು ಸೆಕ್ಷನ್ ಡಿ ಯಲ್ಲಿ ಕ್ವಶನ್ ಕೇಳ್ತಾರೆ. ದಿಸ್ ಇಸ್ ಫಾರ್ 10 ಮಾರ್ಕ್ಸ್. ಅದಕ್ಕೆ ಈ ಟಾಪಿಕ್ ಬಿಡದೆ ನೀವು ಪ್ರಿಪರೇಷನ್ ಮಾಡಿ. ಈಗ ನೋಡಿ, ಈಗ ಇವೆಲ್ಲ ಟಾಪಿಕನ್ನು ಮಾಡಿದ ನಂತರ ಈಗ ಇಲ್ಲಿ ನಾವು ಒನ್ಸ್ ಅಗೇನ್ ಇಫ್ ಯು ಲುಕ್ ಎಟ್ ದಿಸ್ ಟೇಬಲ್, ಈಗ ನಾನು ಏನು ಟಾಪಿಕ್ ವೈಸ್ ಕ್ವಶನ್ಸ್ ಅನ್ನೋಕ್ಕೆ ಹೇಳಿದ್ದೀನಿ ಅವು ಅಷ್ಟು ಸಲ ರಿಪೀಟ್ ಆಗಿದ್ದಾವೆ. 5 ಮಾರ್ಕ್ಸಿಗಾಯಿತು, 6 ಮಾರ್ಕ್ಸಿಗಾಯಿತು, ಇವೆಲ್ಲ 3 ಮಾರ್ಕ್ಸ್, 5 ಮಾರ್ಕ್ಸ್, 6 ಟೈಮ್, 7 ಟೈಮ್ ಇವೆಲ್ಲ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಅದಕ್ಕೆ ನೀವು ಇದು ಟಾಪಿಕ್ ಜೊತೆಗೆ ನಾನು ಇಲ್ಲಿ ತೋರಿಸಿರೋ ಎಲ್ಲ ಕ್ವಶನ್ಸನ್ನು ರೆಫರ್ ಮಾಡಿದರೆ ಡೆಫಿನೆಟ್ ಆಗಿ ನೀವು ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಮತ್ತು ಅಷ್ಟೇ ಅಲ್ಲ, ನಿಮಗೆ ಯಾವುದೇ ಟಾಪಿಕ್ ರಿಲೇಟೆಡ್ ಡೌಟ್ ಇತ್ತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ನಾವು ನಿಮ್ಮ ಡೌಟ್ಸನ್ನು ಸಾಲ್ವ್ ಮಾಡಲಿಕ್ಕೆ ಇನ್ನೊಂದು ವಿಡಿಯೋನ ತೊಗೊಂಬಂದು ನಿಮ್ಮ ಡೌಟನ್ನು ಸಾಲ್ವ್ ಮಾಡ್ತೀವಿ. ಅಷ್ಟೇ ಅಲ್ಲ, ಈಗ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ಬಗ್ಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ, ಅವ್ರಿಗೆ ಅವೇರ್ನೆಸ್ ಕೊಡಿ. ಲೆಟ್ಸ್ ಎವ್ರಿ ಒನ್ ಗೆಟ್ ಗುಡ್ ಮಾರ್ಕ್ಸ್ ಅಂತ ಹೇಳಿ ನಾನು ಈ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.